ಹಲೋ ಫ್ರೆಂಡ್ಸ್, YB ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೆಕ್ಸ್ಟ್ ಮಂತ್ ಅಲ್ಲಿ ಇಂಡಿಯನ್ ಮೊಬೈಲ್ ಮಾರುಕಟ್ಟೆಯಲ್ಲಿ ಲಾಂಚ್ ಆಗೋದಕ್ಕೆ ರೆಡಿ ಆಗುತ್ತಿರುವ ಎರಡು ಮೊಬೈಲ್ಗಳ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಅಂದ್ರೆ ಆ ಜೂನ್ ಮಂತ್ ಅಲ್ಲಿ ಮೊಬೈಲ್ ಪ್ರಿಯರ ಕೈ ಸೇರಲು ರೆಡಿ ಆಗುತ್ತಿರುವ ಎರಡು ಮೊಬೈಲ್ಗಳ ಬಗ್ಗೆ ನಾವಿವತ್ತು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅಂದ್ರೆ ಈ ಮೊಬೈಲ್ಗಳು ಬೆಸ್ಟ್ ಕ್ಯಾಮ್ರಾ, ಬೆಸ್ಟ್ ಡಿಸ್ಪ್ಲೇ, ಬೆಸ್ಟ್ ಬ್ಯಾಟರಿ ಮತ್ತು ನೆಕ್ಸ್ಟ್ ಲೆವೆಲ್ ಪ್ರೊಸೆಸರ್ ಈ ಫೋನ್ಗಳು ಹೊಂದಿವೆ. ಅದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ.全新 iQOO Z10 Turbo Pro 旗舰外观升级，炙热的全新配置。iQOO Z10 Turbo Pro ಇದು 6.78 ಇಂಚಸ್ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಅನ್ನ ಇದು ಹೊಂದಿದೆ. ಇದು ಅಮೋಲೆಡ್ ಡಿಸ್ಪ್ಲೇ ಆಗಿರುವುದರಿಂದ ಪಿಕ್ಚರ್ ಚೆನ್ನಾಗಿ ಕಾಣುವಂಥದ್ದು ಮತ್ತು ವಿಡಿಯೋ ಕೂಡ ಚೆನ್ನಾಗಿ ಕಾಣುವಂಥದ್ದು. ಇದಕ್ಕೆ 144 Hz ರಿಫ್ರೆಶ್ ರೇಟ್ ಅನ್ನ ಕೊಟ್ಟಿರುವಂತದ್ದು ಮತ್ತು ಸ್ನ್ಯಾಪ್ ಡ್ರ್ಯಾಗನ್ 8 Gen 4 ಪ್ರೊಸೆಸರ್ ಅನ್ನ ಇದಕ್ಕೆ ಕೊಡಲಾಗಿದೆ. ಇದು ಒಂದು ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳ್ಬಹುದು. ಇದು ಡೈಲಿ ಅಪ್ಡೇಟ್ಸ್ ಗಳನ್ನ ಮತ್ತು ಹೈ ಲೆವೆಲ್ ಗೇಮ್ಸ್ ಅನ್ನ ಈಸಿಯಾಗಿ ನಿಮಗೆ ಆಡೋದಕ್ಕೆ ಸಾಧ್ಯ ಆಗುವಂತದ್ದು. 50MP ಪ್ಲಸ್ 8MP ಮೇನ್ ಕ್ಯಾಮರಾವನ್ನ ಹೊಂದಿದೆ. ಇಲ್ಲಿ ಪಿಕ್ಚರ್ ಅನ್ನ ಚೆನ್ನಾಗಿ ನೀವು ಮಾಡ್ಕೋಬಹುದು ಮತ್ತು ವಿಡಿಯೋ ಕೂಡ 4K ನಲ್ಲಿ ನೀವು ರೆಕಾರ್ಡ್ ಮಾಡ್ಕೋಬಹುದು. ಅದರಂತೆ 16MP ಫ್ರಂಟ್ ಕ್ಯಾಮರಾವನ್ನ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು. ಇದು Android 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ 12GB ರ್ಯಾಮ್ ಮತ್ತು 256GB ಇಂಟರ್ನಲ್ ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಆದರೆ ಇದಕ್ಕೆ ಎಕ್ಸ್ಟ್ರಾ ಮೆಮರಿಯನ್ನ ಸೇರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇದಕ್ಕೆ ಬ್ಯಾಟರಿಯನ್ನ ಉತ್ತಮವಾಗಿ ಕೊಟ್ಟಿರುವಂತದ್ದು. ಅಂದ್ರೆ 7000 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಬಿಗ್ ಬ್ಯಾಟರಿ ಅಂತ ಹೇಳ್ಬಹುದು. ಇದನ್ನ ನೀವು 2 ದಿನ ಬಿಂದಾಸ್ ಆಗಿ ಯೂಸ್ ಮಾಡ್ಕೋಬಹುದು. ಇದಕ್ಕೆ 120W ಫಾಸ್ಟ್ ಚಾರ್ಜರ್ ಕೂಡ ಲಭ್ಯ ಇರುವಂತದ್ದು. ಇದು ಕೂಡ ನಿಮ್ಮ ಮೊಬೈಲ್ ಅನ್ನ ಬಹು ಬೇಗನೆ ಚಾರ್ಜ್ ಮಾಡಿ ಕೊಡುವಂತದ್ದು. ಇನ್ನು ಇದರ ಪ್ರೈಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇದರ ಪ್ರೈಸ್ 34,999 ಆಗಬಹುದು ಅಂತ ಅಂದುಕೊಳ್ಳಲಾಗಿದೆ. ಇದು ಮುಂದೆ ಬರುವಂತಹ ದಿನದಲ್ಲಿ ಇದು ಹೆಚ್ಚು ಆಗಬಹುದು ಅಥವಾ ಕಮ್ಮಿ ಸಹಿತ ಆಗಬಹುದು. ಯಾವುದಕ್ಕೂ ಲಾಂಚ್ ಆಗುವವರೆಗೆ ವೇಟ್ ಮಾಡೋದು ಒಳ್ಳೆಯದು. Realme New 7 SE ಇದಕ್ಕೆ MediaTek Dimensity 8400 Max ಪ್ರೊಸೆಸರ್ ಅನ್ನ ಇದಕ್ಕೆ ಕೊಡಲಾಗಿದೆ. ಇದು ಒಂದು ಪವರ್ಫುಲ್ ಚಿಪ್ಸೆಟ್ ಅಂತ ಹೇಳ್ಬಹುದು. ಇದು ಎಂಥದೇ ಹೈ ಲೆವೆಲ್ ಗೇಮ್ ಅನ್ನ ನಿಮಗೆ ಈಸಿಯಾಗಿ ಆಡೋದಕ್ಕೆ ಸಾಧ್ಯ ಆಗುವಂತದ್ದು ಮತ್ತು ನಿಮ್ಮ ಡೈಲಿ ಅಪ್ಡೇಟ್ಸ್ ಗಳನ್ನ ಯಾವುದೇ ಸಮಸ್ಯೆ ಇಲ್ಲದೆ ಮಾಡಿಕೊಳ್ಳಲು ಸಪೋರ್ಟ್ ಮಾಡುವಂತದ್ದು. ಇದಕ್ಕೆ 6.78 ಇಂಚಸ್ ಫುಲ್ HD ಪ್ಲಸ್ LTPO OLED ಡಿಸ್ಪ್ಲೇ ಅನ್ನ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ಡಿಸ್ಪ್ಲೇ ಅಂತ ಹೇಳ್ಬಹುದು. ಇಲ್ಲಿ ಪಿಕ್ಚರ್ ಆಗಲಿ ಅಥವಾ ವಿಡಿಯೋ ಆಗಲಿ ಕ್ಲಿಯರ್ ಆಗಿ ಕಾಣುವಂತದ್ದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೊಟ್ಟಿರುವಂತದ್ದು. ಇದು Android 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ 8GB ರ್ಯಾಮ್ ಮತ್ತು 256GB ಇಂಟರ್ನಲ್ ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ ಎಕ್ಸ್ಟ್ರಾ ಮೆಮರಿಯನ್ನ ಸೇರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇದಕ್ಕೆ ಆ ಸೌಲಭ್ಯ ಲಭ್ಯ ಇರುವುದಿಲ್ಲ. ಮತ್ತೆ ಇದಕ್ಕೆ ಕ್ಯಾಮ್ರಾವನ್ನ ನೋಡುವುದಾದ್ರೆ 50MP ಪ್ಲಸ್ 8MP ಮೇನ್ ಕ್ಯಾಮ್ರಾವನ್ನ ಕೊಟ್ಟಿರುವಂತದ್ದು. ಇಲ್ಲಿ ಪಿಕ್ಚರ್ ಆಗಲಿ ಅಥವಾ ವಿಡಿಯೋ ಆಗಲಿ ಸೂಪರ್ ಆಗಿ ನೀವು ಮಾಡಿಕೊಳ್ಬಹುದು. ಇದಕ್ಕೆ 16MP ಫ್ರಂಟ್ ಕ್ಯಾಮ್ರಾವನ್ನ ಸಹಿತ ಕೊಟ್ಟಿರುವಂತದ್ದು. ಇದಕ್ಕೂ ಕೂಡ ಬ್ಯಾಟರಿಯನ್ನ ಚೆನ್ನಾಗಿ ಕೊಟ್ಟಿರುವಂತದ್ದು. 7000 mAh ಬ್ಯಾಟರಿಯನ್ನ ಬಿಗ್ ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಬ್ಯಾಟರಿ ವಿಷಯದಲ್ಲಿ ಮತ್ತು ಅದರ ಚಾರ್ಜಿಂಗ್ ವಿಷಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬಹುದು. ಅಂದ್ರೆ 80W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದರ ಪ್ರೈಸ್ ಅನ್ನ ನೋಡ್ಬೇಕಂದ್ರೆ 27,999 ಆಗಿರುವಂತದ್ದು. ಇದು ಕೂಡ ಮುಂದೆ ಲಾಂಚ್ ಆಗುವಂತಹ ಸಮಯದಲ್ಲಿ ಹೆಚ್ಚು ಆಗಬಹುದು ಅಥವಾ ಕಡಿಮೆ ಸಹಿತ ಆಗಬಹುದು. ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಇದು ಲಾಂಚ್ ಆಗುವಾಗ ಇದರ ನಿಜವಾದ ಬೆಲೆ ಗೊತ್ತಾಗುವಂತದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.